ಅವರು ಮುಖ್ಯಮಂತ್ರಿ ಆಗಿರುವಂತಹ ಅನುಭವದ ಹಿನ್ನೆಲೆಯಲ್ಲಿ ಅವರು ಮಾಡಿರುವಂತಹ ಹಲವಾರು ಅಭಿವೃದ್ಧಿ ಕೆಲಸಗಳು ಅವುಗಳನ್ನ ಈ 12 ವರ್ಷದ ಸಾಧನೆಯನ್ನ ಮುಂದಿನ 12 ವರ್ಷ ಹೇಳ್ಬೋದು, ಅಷ್ಟು ಸಾಧನೆಗಳಾಗಿವೆ. ಅದರಲ್ಲಿ ಪ್ರಮುಖವಾಗಿ ಭಾರತ ದೇಶಕ್ಕೆ ಬಡವರ ದೇಶ, ಬಡವರಿರುವಂತಹ ದೇಶ, ಗರೀಬಿ ಹಟಾವೋ ಅಂತ ಒಂದು ಸ್ಲೋಗನ್ನಿಂದ ಸುಮಾರು 30 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿತು. ಆದರೆ ಬಡತನ ಹಂಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದಮೇಲೆ ಮಲ್ಟಿ ಡೈಮೆನ್ಷನಲ್ ಪ್ರೋಗ್ರಾಮ್ ಫಾರ್ ಅಪ್ಲಿಫ್ಟ್ಮೆಂಟ್ ಆಫ್ ಪಾವರ್ಟಿ, ಹಲವಾರು ಕಾರ್ಯಕ್ರಮಗಳ ಮುಖಾಂತರ ಬಡತನದಿಂದ ನಿರ್ಮೂಲನೆಯನ್ನ ಬಡವರ ಮೇಲೆತ್ತುವಂತಹ ಕಾರ್ಯಕ್ರಮ ಮಲ್ಟಿ ಡೈಮೆನ್ಷನಲ್. ಅದನ್ನು ಮಾಡಿ 25 ಕೋಟಿ ಜನರನ್ನ ಬಡತನದ ಮೇಲೆ, ಇದು ವಿಶ್ವದಲ್ಲೇ ದಾಖಲೆ, ವಿಶ್ವದ ಇತಿಹಾಸದಲ್ಲೇ ದಾಖಲೆ. 25 ಕೋಟಿ ಜನಸಂಖ್ಯೆ ಇರುವಂತಹ ಹಲವಾರು ರಾಷ್ಟ್ರಗಳಿದ್ದಾವೆ. ಯುರೋಪಿನ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಇದ್ದಾವೆ, ಅವೆಲ್ಲ 10 ಕೋಟಿ 15 ಕೋಟಿ ಜನಸಂಖ್ಯೆ. ಅಂದ್ರೆ ಆ ಎಲ್ಲ ಒಂದೊಂದು ದೇಶವೇ ಸಂಪೂರ್ಣ ಅಭಿವೃದ್ಧಿ ಬಡತನ ನಿರ್ಮೂಲನೆ ಮಾಡುವಂತಹ ಕೆಲಸವನ್ನ ಭಾರತದಲ್ಲಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ. 25 ಕೋಟಿ ಜನರನ್ನ ಬಡತನದಿಂದ ಮೇಲೆತ್ತಿದ್ದಾರೆ. ಹೇಗೆ ಎತ್ತಿದ್ದಾರೆ? ಅವರಿಗೆ ಮನೆ, ಶೌಚಾಲಯ, ಗ್ಯಾಸು, ಆಹಾರ, ಶಿಕ್ಷಣ, ಉದ್ಯೋಗ, ಎಲ್ಲ ರೀತಿಯ ಸೌಲಭ್ಯಗಳು ಮತ್ತೆ ಆಧುನಿಕ ತಂತ್ರಜ್ಞಾನದ ಬಳಕೆ, ಜನ್ಧನ್ ಯೋಜನೆಯನ್ನು ತಂದರು, ಬಹಳ ಜನ ಟೀಕೆ ಮಾಡಿದರು. ಸುಮಾರು 35 ಕೋಟಿಗಿಂತ ಹೆಚ್ಚು ಜನರಿಗೆ ಬ್ಯಾಂಕ್ ಅಕೌಂಟ್ ಇರಲಿಲ್ಲ. ಇವತ್ತು ಒಟ್ಟು 67 ಕೋಟಿ ಜನರಿಗೆ ಬ್ಯಾಂಕ್ ಅಕೌಂಟ್ ಇದೆ. ಇನ್ನ ಬಹಳಷ್ಟು ಜನ ಜೀರೋ ಅಕೌಂಟ್ ಸಿಸ್ಟಮ್ ಅನ್ನು ಕೂಡ ತಂದರು. ಯಾಕೆ ತಂದ್ರು ಅಂತ ಬಹಳ ಜನ ಗೊತ್ತಿಲ್ಲ. ಬರುವಂತಹ ದಿನಗಳಲ್ಲಿ ಡಿಜಿಟಲೈಸೇಷನ್ ಮುಖಾಂತರ ವ್ಯವಹಾರ ಆಗ್ತದೆ, ಅದರಲ್ಲಿ ಬಡವರು ಹಿಂದುಳಿಬಾರದು ಅನ್ನೋ ಕಾರಣಕ್ಕಾಗಿ ಅವರನ್ನ ಬ್ಯಾಂಕಿಂಗ್ ಸಿಸ್ಟಮ್ ಅಂತಾರೆ. ಅದರ ಮುಖಾಂತರ ಬಡತನದ ನಿರ್ಮೂಲನೆಯ ಹೆಜ್ಜೆ ಪ್ರಾರಂಭ. ಕುಡಿಯೋ ನೀರು, ನಾನು ಬಹಳ ವರ್ಷದಿಂದ ಕುಡಿಯೋ ನೀರಿನ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೆ. ಎಷ್ಟು ಯೋಜನೆಗಳು ಬಂತು, ಎಷ್ಟು ಅಕೌಂಟ್ಸ್ ಇದೆ, ಏನಾಯ್ತು. ಆದರೆ ನಮ್ಮ ರಾಜ್ಯ ಸರ್ಕಾರಗಳಿಗಾಗಲಿ ಯಾರಿಗೇ ಆಗಲಿ ಸರ್ಫೇಸ್ ವಾಟರ್ ಅಂದ್ರೆ ಹೊಳೆಯಿಂದ ನೀರನ್ನು ತಂದು ಎಲ್ಲ ಹಳ್ಳಿಗೆ ನಾವು ಹಂಚ್ತೀವಿ ಅನ್ನುವಂಥ ಧೈರ್ಯ ನಮ್ಗೆ ಯಾಕೆ ಬರಲಿಲ್ಲ? ಇಂಪಾಸಿಬಲ್, ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡಿದ್ವಿ. ಆ ಯೋಜನೆಯನ್ನು ಮಾಡಿದಾಗ ನನಗೆ ಸ್ವಲ್ಪ ಆಶ್ಚರ್ಯ ಆಗಿತ್ತು, ಇದು ಸಾಧ್ಯವೇ ಅಂತ. ಇವತ್ತು ಬಹುತೇಕವಾಗಿ 80% ನಮ್ಮ ಜನಸಂಖ್ಯೆ ಸರ್ಫೇಸ್ ವಾಟರ್ನಿಂದ ಕುಡಿಯುವ ನೀರಿನ ಯೋಜನೆಗಳು ಭಾರತದಲ್ಲಿ ಅನುಷ್ಠಾನ ಆಗಿದೆ. ಆಶ್ಚರ್ಯಕರವಾಗಿ ಯಾರು ಅಧ್ಯಯನ ಮಾಡಿದ್ರೆ ಆಶ್ಚರ್ಯ ಇದೆ. ನಮ್ಮಲಾದ ಒಂದು ಪರಿಸ್ಥಿತಿ, ಅದನ್ನು ಮಾಡಿ ಅಸಾಧ್ಯ ಇತ್ತು, ಅದನ್ನು ಸಾಧ್ಯ ಮಾಡಿ. ಬಡತನ ನಿರ್ಮೂಲನೆ ಇದು ರಾಜಕೀಯ ಸ್ಲೋಗನ್, ಇದು ಸಾಧ್ಯನೇ ಇಲ್ಲ. ಬಡತನ ನಿರ್ಮೂಲನೆ ಸಾಧ್ಯ ಇಲ್ಲ. ಯಾರು ಬೇಕಾದವ್ರ ಬರಲಿ, ನಮ್ಮ ಬದುಕು ಬದಲಾವಣೆ ಆಗಲ್ಲ. ಹೆಣ್ಮಕ್ಳು ಸಮೇತವಾಗಿ ಹಳ್ಳಿಯಲ್ಲಿ ಯಾರು ಬಂದ್ರೆ ಏನು ಮಾಡಿ ಬಿಡೋ ಮರೆಯ, ನಮ್ಮ ಬದುಕಿನ ಬದಲಾವಣೆ ಆಗಲ್ಲ. ಅದರ ಬದಲಾವಣೆಯನ್ನು ಮಾಡಿ ತೋರಿಸಿದ್ದು ನರೇಂದ್ರ ಮೋದಿ. ಆ ತಾಯಿ ಕಟ್ಟಿಗೆಯಿಂದ ಒಲೆ ಹಚ್ಚಿ ತನ್ನ ಆರೋಗ್ಯವನ್ನೇ ಕೆಡಿಸಿಕೊಳ್ಳುವಂತಹದನ್ನ ಗ್ಯಾಸ್ ಕೇವಲ ಶ್ರೀಮಂತರು ಮತ್ತು ಶಹರಕ್ಕೆ ಅದನ್ನು ಹಳ್ಳಿಗಳಿಗೆ ತಂದು ಆ ತಾಯಿಯಂದರಿಗೆ ಸಹಾಯ ಮಾಡಿದ್ರಲ್ಲ,
ಅದು ಬದಲಾವಣೆ. ಬದುಕಿನಲ್ಲಿ ಬದಲಾವಣೆ ಅಂತಂದು ಅಸಾಧ್ಯ ಇದ್ರೆ ಸಾಧ್ಯ ಮಾಡಿದೆ. ಅದೇ ರೀತಿ ಇವತ್ತು ನಮ್ಮ ಷೇರುಗಳು ದೊಡ್ಡ ಪ್ರಮಾಣದಲ್ಲಿ, ಆಮೇಲೆ ಸ್ವಚ್ಛ ಭಾರತ, ಅವರು ಮೊದಲನೇ ಸ್ಪೀಚ್ ಕೆಂಪುಕೋಟೆ ಮೇಲೆ ನಿಂತು ಸ್ವಚ್ಛ ಭಾರತ ಮಾತಾಡಿದಾಗ ಏನ್ರಿ ಪ್ರಧಾನಮಂತ್ರಿಗಳಿಗೆ ಹಾಕಬೇಕು ಟೀಕೆ ಮಾಡಿ. ಆದರೆ ಅವರಿಗೆ ಗೊತ್ತಿತ್ತು ಸ್ವಚ್ಛತೆಯ ಮಹತ್ವ. ನರೇಂದ್ರ ಮೋದಿಗೆ ಮೊದಲಿಂದಲೂ ಗೊತ್ತಿತ್ತು. ಇಡೀ ದೇಶಕ್ಕೆ ಕರೆಯನ್ನು ಕೊಟ್ಟರು. ಆ ಸ್ವಚ್ಛತೆಯಲ್ಲಿ ಎಷ್ಟು ಜನ ಪಾಲ್ಗೊಂಡರು? ಇವತ್ತು 12 ಕೋಟಿಗಿಂತ ಹೆಚ್ಚು ಶೌಚಾಲಯಗಳ ನಿರ್ಮಾಣ ದೇಶದಲ್ಲಿದೆ. ಕರ್ನಾಟಕದಲ್ಲಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ. ಅಸಾಧ್ಯ ಇತ್ತು. ಯಾಕಂದ್ರೆ ಹಿಂದಿನವರೆಲ್ಲ ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ರೆ ಯಾವ ಯಶಸ್ವಿ ಆಗಿರಲಿಲ್ಲ. ಇವೆಲ್ಲ ಕಾರ್ಯಕ್ರಮಗಳು ಮಾಡಿದ್ರು, ಯಾರು ಯಶಸ್ವಿ ಆಗಲಿಲ್ಲ. ಅದು ಮಾಡಿದ್ರು. ಮನೆಗಳ ನಿರ್ಮಾಣ 4 ಕೋಟಿಗಿಂತ ಹೆಚ್ಚು ಮನೆಗಳ ನಿರ್ಮಾಣವನ್ನು ಮಾಡಿದ್ದಾರೆ. ಇದೊಂದು ದಾಖಲೆ. ಇದು ಅಸಾಧ್ಯ ಅಂತಿತ್ತು, ಸಾಧ್ಯ ಆಯಿತು. ಜನಸಾಮಾನ್ಯರಿಗೆ ಏನ್ ಬೇಕು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ನೆಕ್ಸ್ಟ್